ಲೋಕಸಭೆ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರರಿಗೆ ನಾವು ಈ ಬಾರಿ ಬೆಂಬಲವನ್ನು ಕೊಡಬೇಕಂತೇಳಿ ನಾವು ಬಹಿರಂಗವಾಗಿ ಇವತ್ತು ಘೋಷಣೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೀವಿ. ಇದರ ಬಹುಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಾನು ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷನಾಗಿ ಜೊತೆಯಲ್ಲಿ ನನ್ನ ಸಹೋದರ ಸಮಾಜದ ಹಿರಿಯ ಮುಖಂಡರುಗಳ ಜೊತೆಗೂಡಿ ಸಮಾನ ಮನಸ್ಕರ ಜೊತೆಗೂಡಿ ಸುಮಾರು ಒಂದು ವರ್ಷಗಳ ಕಾಲ ಸುಮಾರು ದಿವಸಗಳ ಕಾಲ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಚರಿಸಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ ನಂತರ ಇವತ್ತು ಈ ಲೋಕಸಭಾ BJP ಅಭ್ಯರ್ಥಿಗೆ ಬೆಂಬಲಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಕೊಂಡು ಇವತ್ತು ಈ ಒಂದು ಗೋಷ್ಠಿಯನ್ನು ಕರಿತಿದ್ದೀವಿ. ಏನು ಇದರ ಮೂಲ ಉದ್ದೇಶ ಅಂತ ಹೇಳಿದ್ರೆ, ಬಹಳ ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳನ್ನು ಕೂಡ ನಿರ್ವಹಿಸಿ ಕೊನೆಗೆ ಅಲ್ಲಿ ಯಾವುದೇ ರೀತಿಯ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡಿದ್ದರಿಂದ ನಮ್ಮನ್ನು ಕೇವಲ ಚುನಾವಣೆಗೋಸ್ಕರ ಬಳಸ್ಕೊಳ್ತಿದ್ದಾರೆ. ಆಮೇಲೆ ವಿದ್ಯಾವಂತರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಸ್ಥಾನಮಾನ ಇಲ್ಲ ಅನ್ನುವಂಥದ್ದನ್ನ ಭಾಳಷ್ಟು ಜನ ಸಮಾನ ಮನಸ್ಕರು ವಿವಿಧ ಸಮುದಾಯಗಳ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಳೆದ 5ನೇ ತಾರೀಕು, ಈ ತಿಂಗಳ 5ನೇ ತಾರೀಕು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ವಿ. 5 ತಿಂಗಳು 9ನೇ ತಾರೀಕಿನ ದಿವಸ ಸಾಂಕೇತಿಕವಾಗಿ ಕೆಲವು ಗೆಳೆಯರ ಜೊತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ವಿಷಯವನ್ನು ತಿಳಿಸಿದ್ದೆ. ಮತ್ತು ರಾಜೀನಾಮೆ ಪತ್ರವನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಳಿಸಿದಾಗ ಅವರು 2 ಬಾರಿನೂ ಕೂಡ ಮನೆಯಲ್ಲಿ ಸಿಕ್ಕಿಲ್ಲ. H.B. ಮಂಜಪ್ಪನವರು. ಸೊ ಅವ್ರು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಮುಖ್ಯವಾಗಿ ಹಿಂದೆ ಸುಮಾರು 4 ಬಾರಿನೂ ಕೂಡ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದಂಥ ಸನ್ಮಾನ್ಯ S.S. ಮಲ್ಲಿಕಾರ್ಜುನ್ ಅವರಿಗೆ ಶ್ರಮಿಸಿದ್ದು ಕೂಡ ಇತಿಹಾಸ ಇದೆ. ಮತ್ತು ಜೊತೆಯಲ್ಲಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ನಾವು ಮಾಡ್ತಾ ಬಂದಿದ್ದಾಗಿ ಕೂಡ ಇತ್ತೀಚೆಗೆ ಬಂದಂಥ ಕೆಲವು ಜನರ ಒಂದು ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಕ್ಕಾಕೊಂಡಿದೆ. ಅಲ್ಲಿ ಉಸಿರು ಕಟ್ಟಿದ ವಾತಾವರಣದಲ್ಲಿ ನಾವು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನೆಲ್ಲದನ್ನು ಮನಗಂಡು ನಾವು ಕೆಲವು ಸ್ನೇಹಿತರು, ನಮ್ಮ ಚನ್ನಬಸಪ್ಪ, ಇನ್ನು ಭಾಳಷ್ಟು ಜನ ನಾನು ಮೂಲತಃ ಒಂದು ಸಮುದಾಯದ ಮುಖಂಡ, ಗೋವಿ ಸಮುದಾಯದ ಮುಖಂಡ, ಜೊತೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್, ಸೆನೆಟ್, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯ, ಫಸ್ಟು ಕರ್ನಾಟಕದಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಈ 2 ಬಾರಿ ನಾನು ಆಯ್ಕೆ ಆದಂಥವ್ರು. ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಯಿಂದ ಪರಿಶಿಷ್ಟ ಜಾತಿಯ ಮೊದಲ ವ್ಯಕ್ತಿ ನಾನೇ. ಇಷ್ಟೆಲ್ಲ ಇತಿಹಾಸಗಳನ್ನು ಇಟ್ಕೊಂಡು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಪಕ್ಷದ ಬಲವರ್ಧನೆಗಾಗಿ ಕೆಲಸವನ್ನು ಮಾಡ್ತಾ ಬಂದ್ವಿ. ಪಕ್ಷದ ಬಲವರ್ಧನೆಗಾಗಿ ಕೆಲಸ ಮಾಡ್ತಾ ಬಂದಿದ್ದರೂ ಕೂಡ ಯಾವುದೇ ರೀತಿಯಾದಂಥ ನಮ್ಮ ಒಂದು ಚಟುವಟಿಕೆಗಳಿಗೆ ಅಲ್ಲಿ ಹೆಚ್ಚು ಒತ್ತು ಆದ್ಯತೆ ಕೊಡದೇ ಇರುವಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೋಚರ ಆಯಿತು. ನಾವು ಅದನ್ನು ಮುಖ್ಯವಾಗಿ ಕೇಳಿದ್ವಿ ಮುಖಂಡರಿಗೆ. ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಅವರಿಂದ ಸಿಗಲಿಲ್ಲ. ಏನು ಸರ್ ಇದು ಕಾಂಗ್ರೆಸ್ ಪಕ್ಷ, ಅದರ ಬೈಲ, ಅದರ ತತ್ವ ಸಿದ್ಧಾಂತ, ಯಾವುದೇ ಒಬ್ಬ ಬ್ಲಾಕ್ನಲ್ಲಿ ಒಬ್ಬ KPC ಸದಸ್ಯನ ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಸಭೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ಇವತ್ತಿನವರೆಗೂ ಕೂಡ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರನ್ನು ಒಂದು ಕಡೆ ಸೇರಿಸಿ KPCCಗೆ ಆಯ್ಕೆ ಮಾಡಿ ಕಳಿಸಿರುವಂಥ ಇತಿಹಾಸ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು. ನಾನು ಕೂಡ ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೈಲಾದ ಪ್ರಕಾರ ನಾನು ಕೂಡ PCC ಮೆಂಬರ್ ಆಗಿದ್ದೆ. ಅವತ್ತು ನಮ್ಮ ಮಾಯಕೊಂಡದಲ್ಲಿ ಸಭೆ ಮಾಡಿ ನಾವು ಸದಸ್ಯರಾಗಿದ್ವಿ. ತದನಂತರ ಅಂಥ ವಾತಾವರಣ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಂಡುಬರಲಿಲ್ಲ. ಏನು ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಇದು
ಒಂದು ರೀತಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದೇ ಇರುವಂಥದ್ದು ಈ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಂಡುಬರ್ತಾ ಇರುವಂಥದ್ದು. ಏನಾದರೂ ಕೇಳಿದರೆ ಅವನನ್ನು ಮೂಲೆ ಗುಂಪು ಮಾಡುವಂಥ ಒಂದು ಪದ್ಧತಿ ಪರಂಪರೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ನಾವು ಕಂಡುಕೊಳ್ತಾ ಬಂದ್ವಿ. ನಿರಂತರವಾಗಿ ಇದನ್ನು ನೋಡ್ತಾ ಬಂದು ಭಾಳಷ್ಟು ಮನನೊಂದು ಇವತ್ತು ಈ ತಿಂಗಳು ನಾನು ಆಗಲೇ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದನ್ನ ನಾನು ಅವ್ರಿಗೆ ತಿಳಿಸಿದ್ದೀನಿ. ಪತ್ರ ಕಳಿಸಿದ್ರೆ ಅಧ್ಯಕ್ಷರು ಮನೆಯಲ್ಲಿರಲಿಲ್ಲ, ಕ್ಯಾನ್ವಾಸ್ಗೆ ಹೋಗಿದ್ರಂತ ನಮ್ಮ ಹುಡುಗ ವಾಪಸ್ ಬಂದ, ಯಾರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಆನಗೋಡು ಕ್ಷೇತ್ರದಿಂದ 2005 ಕೊನೆಯ ಭಾಗದಲ್ಲಿ ಚುನಾಯಿತನಾಗಿ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ 2008ರಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸುಮಾರು 36,000 ರಿಂದ 37,000 ಓಟ್ಗಳನ್ನು ತಗೊಂಡು ಆಯ್ಕೆ ಆಗೋದ್ರ ಮೂಲಕ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದಂಥ ಕೆಲಸವನ್ನು ಮಾಡಿದ್ದೀನಿ. ಮತ್ತು ಯೂತ್ ಕಾಂಗ್ರೆಸ್ಸನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಾನು ಅಧ್ಯಕ್ಷನಾದ ಅವಧಿಯಲ್ಲಿ ಬಿಟ್ಟರೆ ಎಂದೆಂದೂ ಕೂಡ ನಡೆದಿಲ್ಲ. ಯಾವುದು ಬಯಲಾದ ಪ್ರಕಾರ ಅಲ್ಲ, ಬಹಿರಂಗವಾಗಿ ಇವಾಗ ನಾವು ಇಡೀ ಸಮಾನ ಮನಸ್ಕರು ಮತ್ತು ಸಹೋದರ ಸಮಾಜ, ಸಾಮಾನ್ಯವಾಗಿ ನಾನೂ ಕೂಡ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಜಾತಿಗಳು ಕೂಡ ಪ್ರಧಾನವಾಗಿ ಕೆಲಸ ಮಾಡ್ತಿರುವಂಥದ್ದು ನೀವು ನೋಡ್ತಾ ಇದ್ದೀವಿ. ನಾನು ಕೂಡ ಒಂದು ಭೋವಿ ಸಮಾಜದ ಮುಖಂಡ, ರಾಜ್ಯದ ಮುಖಂಡ ಆಗಿರ್ಬೋದು, ಒಂದು ಗ್ರಾಮದ ಮುಖಂಡ ಆಗಿರ್ಬೋದು, ಜಿಲ್ಲೆ ಮುಖಂಡ ಆಗಿರ್ಬೋದು. ಬಹಿರಂಗವಾಗಿ ಅಂತ ಹೇಳಿದ್ರೆ ಎಲ್ಲ ಸಹೋದರ ಸಮಾಜದ ಮುಖಂಡರುಗಳು, ಸಮಾನ ಮನಸ್ಕರು ಎಲ್ಲರೂ ಸೇರಿಕೊಂಡು ಬಹಿರಂಗವಾಗಿ ಅವರಿಗೆ ಬೆಂಬಲ ಘೋಷಿಸುವುದರ ಮೂಲಕ BJP ಸೇರ್ಪಡೆ ಆಗಿರುವಂಥದ್ದು ನಾನು ಎಲ್ಲಿ ಹೇಳ್ತಾ ಇಲ್ಲ. ನಾವು ಅದ್ರ ನಂತರದಲ್ಲಿ ನಾಳೆ ವಿಚಾರ, ಇವತ್ತು ನಾವೆಲ್ಲರೂ ಕೂಡ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ವಿ. ಯಾರು ನನ್ನಾದಿಯಾಗಿ ನನ್ನ ಸಹೋದರ ಸಮುದಾಯದ ಮುಖಂಡರುಗಳು, ಸಮಾನ ಮನಸ್ಕರು, ವಿದ್ಯಾವಂತ ಯುವಕರು ಮತ್ತು ದೇಶದ ಏಕತೆ ಮತ್ತು ಐಕ್ಯತೆ ದೃಷ್ಟಿಯಿಂದ ನಾವು ನೋಡ್ತಿದ್ದೀವಿ. ಗ್ರಾಮೀಣ ಪ್ರದೇಶದ ಒಂದು ಅದು ಬೇರೆ ಒಂದು ಪಾರ್ಟ್, ಅದಕ್ಕೆ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಪಂಚಾಯತಿಗಳಿದ್ದಾವೆ, ಅದಕ್ಕೆ ಅಂತ ಸ್ವಾಯತ್ತತೆ ಸಂಸ್ಥೆಗಳಿದ್ದಾವೆ. ಇದು ದೇಶದ ಒಂದು ದೊಡ್ಡ ಪ್ರಶ್ನೆ ಆಗಿರುವುದರಿಂದ ನಾವು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಿದೆ ಅನ್ನುವಂಥದ್ದು ಕೂಗು ಎಲ್ಲ ಕಡೆ ಕೇಳಿಬರ್ತಾ ಇರೋದ್ರಿಂದ ಸಮಗ್ರ ಇಡೀ ಜಿಲ್ಲೆಯ ಚಿತ್ರಣ ಅಷ್ಟೇ ನಾನು ಮಾತಾಡ್ತಿದ್ದೀನಿ. ಇಲ್ಲಿ ಬದಲಾದಂಥ ರಾಜಕೀಯ ಪರಿಸ್ಥಿತಿನಲ್ಲಿ ನಾವು ಇಂಥ ಒಂದು ತೀರ್ಮಾನವನ್ನು ಮಾಡಿದ್ವಿ. ಏನಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಮೇಡಮ್ ಅವ್ರನ್ನ ಬೆಂಬಲಿಸಿ ಅವರ ಗೆಲುವಿಗಾಗಿ ನಾವು ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರ, ಹೋಬಳಿ ಹೆಡ್ ಕ್ವಾರ್ಟ್ರು ಮತ್ತು ತಾಲೂಕಿನ ಎಲ್ಲ ಭಾಗದಲ್ಲೂ ಕೂಡ ಈಗಾಗಲೇ ಒಂದು ರೌಂಡು ಎಲ್ಲ ಸಮಾನ ಮನಸ್ಸು ಸಭೆ ಮಾಡಿದ್ವಿ, ತಂಡಗಳನ್ನು ರಚನೆ ಮಾಡಿದ್ವಿ. ಆ ತಂಡಗಳ ಮೂಲಕ ನಾವು ಮತಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಅವರು ಗೆಲುವಿಗೆ ಶ್ರಮಿಸಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ.